ನನ್ನದೊಂದು ಚಿಕ್ಕ ಅನುಮಾನ. ಏನದು? ನಾನು ಮಾತಾಡೋದು ಅವನಿ ಬಗ್ಗೆ. ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ. ಯಾರ ಭಾವನೆಗಳಿಗೂ ಧಕ್ಕೆ ಆಗ್ಬಾರ್ದು. ಮತ್ತೆ ಮೊದ್ಲು ನೀನ್ ಹೇಳಯ್ಯ. ಭಾವನೆಗಳಿಗೆ ಧಕ್ಕೆ ಆಗುತ್ತೋ ಇಲ್ಲ ನಿನಗೆ ಬೇಜಾರಾಗತ್ತೋ ಅದ ಆಮೇಲಿನ ವಿಷಯ. ಹಾಗಾದ್ರೆ ನಾನು ಕೇಳಲ್ಲ ಬಿಡಿ. ಅತಿಗೆ ಏನ್ ಹೇಳಿದ್ರು ಹಾಗ್ ನಾವ್ ನೋಡ್ಕೋತೀವಿ, ನೀನ್ ಕೇಳು ಅಣ್ಣ. ನೀನು ನನಗೆ ಚೈನಾ ವಾಲ್ ತರ ರಕ್ಷಣೆ, ಅದಕ್ಕೆ ನಾನು ಧೈರ್ಯವಾಗಿ ಕೇಳ್ಬಿಡ್ತೀನಿ. ಅವನಿ ನಮಗ್ ಪರಿಚಯ ಆದಾಗ್ನಿಂದ ಶ್ರೀಕರ್ನ ಸ್ವಂತ ಮಾಡ್ಕೋಬೇಕು ಅಂತ ಮಾಡಿರೋ ಪ್ರಯತ್ನಗಳು ನಿಜ ಆಗಿರ್ಬೋದು. ಆದ್ರೆ ದೇವ್ರ ವಿಷಯಕ್ಕೆ ಬಂದಾಗ ಯಾವುದೇ ತಪ್ಪು ಮಾಡಿಲ್ಲ. ಜೊತೆಗೆ ಒಂದು ಸರಿ ಪ್ರಾಣ ಪಣಕ್ಕಿಟ್ಟು ಅಮ್ಮನವ್ರನ್ನ ಕೂಡ ಕಾಪಾಡಿದಾಳೆ ಅಂತ ಅವನಿ ಮೂಗ್ತಿನ ಕಳ್ತನ ಮಾಡಿದಾಳೆ ಅಂದ್ರೆ ಯಾಕೋ ನನಗೆ ನಂಬಕ್ಕೆ ಆಗ್ತಿಲ್ಲ. ಈಗಷ್ಟೇ ಎಲ್ಲರೂ ರೌಂಡ್ ಅಪ್ ಮಾಡಿ ನಾವೆಲ್ಲ ಕೇಳಿದ್ವಿ, ಆದ್ರೆ ನನಗೆ ಯಾಕೋ ಏನೋ ಡೌಟ್ ಬರ್ತಿದೆ. ಅವನಿ ಬಗ್ಗೆ ಇಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋ ಅಗತ್ಯ ಇಲ್ಲ. ದೊಡ್ಡ ಕಿಲಾಡಿ, ಏನ್ ಬೇಕಾದ್ರೂ ಮಾಡ್ತಾಳೆ. ಖಂಡಿತ ಅವನಿನೇ ಕಳ್ತನ ಮಾಡಿರ್ತಾಳೆ, ನಾನಂತೂ ನಂಬ್ತಾ ಇದ್ದೀನಿ. ಹೌದು ಅಣ್ಣ, ಮೂಗುತಿನ ಕಳ್ತನ ಮಾಡಿರೋ ಹಿಂದೆ ಶ್ರೀಕರ್ ನಿಹಾರಿಕಾ ಮದ್ವೆನ ನಿಲ್ಸ್ಬೇಕು ಅನ್ನೋ ಪ್ರಯತ್ನ ಕೂಡ ಇರ್ಬೋದು. ಎಕ್ಸ್ಕ್ಯೂಸ್ ಮೀ, ಎಲ್ಲರ ಸಂದೇಹಗಳನ್ನ ನಾನ್ ತೀರಿಸ್ತೀನಿ. ನಮ್ಮ ಗ್ಯಾಂಗ್ ಲೀಡರ್ ಹತ್ರ ಏನೋ ರಹಸ್ಯ ಇದೆ. ಹೌದು ಪೃಥ್ವಿರಾಜ್ ಅವರೇ, ಇಂಥ ಸಂದರ್ಭ ಬಂದಾಗ ಹೇಳೋಣ ಅಂತ ವೇಟ್ ಮಾಡ್ತಿದ್ದೀನಿ. ಏನ್ ವಿಷಯ? ಮೂಗುತಿನ ಅವನಿ ಕಳ್ತನ ಮಾಡಿಲ್ಲ, ಮತ್ತೆ ನಾನೇ ತಗೊಂಡಿದ್ದೀನಿ. ನೀನಾ? ಎಸ್, ನಾನೇ. ನಿಮ್ಮಿಂದ ಈ ಶಾಕನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಸ್ವಲ್ಪ ವಿವರವಾಗಿ ಹೇಳು ನಿಹಾರಿಕಾ. ನಿನ್ನೆ ಅತ್ತೆ ಅವರು ಪೂಜೆ ಸಾಮಾನುಗಳನ್ನ ಸ್ವಚ್ಛ ಮಾಡ್ತಿರ್ಬೇಕಾದ್ರೆ ನಾನ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ ಅಲ್ವಾ? ಮತ್ತೇನ್ ನಡೀತು? ಅವಾಗ ಏನ್ ಮಾಡ್ದೆ ಅಂದ್ರೆ, ಅತ್ತೆ ಅವ್ರ ಕಣ್ ತಪ್ಸಿ ಅಂತ ಕೆಲ್ಸ ಮಾಡಿ ತುಂಬಾ ಬುದ್ಧಿವಂತಿಕೆಯಿಂದ ಅವನಿ ಮೇಲೆ ಹಾಕ್ಬಿಟ್ಟೆ. ಅಯ್ಯಯ್ಯೋ, ನೀನ್ ಮಾಮೂಲಿನೇ ಅಲ್ಲ. ಮೂಗುತಿ ನನ್ನ ಹತ್ರನೇ ಭದ್ರವಾಗಿದೆ. ಅವನಿ ರಾತ್ರಿ ದೇವ್ರ ಕೋಣೆಗೆ ಹೋಗಿದ ಕಾರಣಕ್ಕೆ ಆ ಅವಕಾಶನ ಉಪಯೋಗಿಸ್ಕೊಂಡೆ. ಅವನಿ ಹೇಗೋ ಮೂಗುತಿನ ತಗೊಂಡ್ ಬರೋದಕ್ಕಾಗಲ್ಲ, ಅದಕ್ಕೆ ನಾಳೆ ಬೆಳಿಗ್ಗೆನೆ ನಾನು ದೊಡ್ಡ ರಾಧಾಂತ ಮಾಡ್ತೀನಿ. ಇವಾಗ ಹೊಲಲ್ ಸಪೋರ್ಟ್ ಮಾಡಿದ ಹಾಗೆ ನಾಳೆನೂ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಸೇರಿ ಅವನಿನ ಮನೆಯಿಂದ ಆಚೆ ಹಾಕೋಣ, ಸರಿನಾ? ಸರಿ. ನೀನು ಅತ್ತೆ ಕಣ್ ತಪ್ಸಿದ್ಯಾ, ಆದ್ರೆ ಅಮ್ಮನವ್ರ ಕಣ್ ತಪ್ಸೋಕ್ಕಾಗಲ್ಲ. ಆ ಅಮ್ಮನವ್ರ ತೀರ್ಪು ಹೇಗಿರುತ್ತೋ. ಮಾಡದೇ ಇರೋ ಅಪರಾಧ ನನ್ ಮೇಲ್ ಬಂದಿದೆ. ಈ ಗಂಡಾಂತರದಿಂದ ನಾನು ಹೇಗ್ ಪಾರಾಗ್ಲಿ? ಸ್ವಲ್ಪ ನಗಾಡಿ. ಬಾವಾ, ಈಗ ನೀನು ಅಕ್ಕನ ಭುಜದ ಮೇಲೆ ಕೈ ಹಾಕು. ನೈಸ್, ವೆರಿ ಗುಡ್.
ಅಕ್ಕ ಇವಾಗ ನೀನ್ ಏನ್ ಮಾಡ್ಬೇಕು ಅಂದ್ರೆ ಏಯ್ ಸಾಕ್ ನಿಲ್ಸೋ ನೀನು. ಏನು ಫೋಟೋಶೂಟು? ಏನ್ ಹೇಳು ಅಂತೀಯ? ಅವನಿ ಜೊತೆ ಮದ್ವೆ ಆದ್ರೆ ನಮ್ ಫೋಟೋನ ಬೆಡ್ರೂಮ್ ಅಲ್ಲಿ ಇಟ್ಕೋತಾನಂತೆ. ಒಂದ್ ವೇಳೆ ಮದ್ವೆ ನಡೀಲಿಲ್ಲ ಅಂದ್ರೆ ಫೋಟೋಗ್ ಹಾರ ಹಾಕಿ ಗೋಡೆಗೆ ಹಾಕ್ತಾನಂತೆ. ಏಯ್ ಈ ಸ್ಕೀಮ್ ಬಗ್ಗೆ ನಾವು ಮೊದ್ಲಿಂದಾನೇ ಅನ್ಕೊಂಡಿದ್ವಿ, ನೆನ್ಪಿಲ್ವಾ? ವಿಕಾಸ್ ದುಬೈಯಿಂದ ಇಂಡಿಯಾಗೆ ಬಂದಾಗಿನಿಂದ ಚಿತ್ರ ವಿಚಿತ್ರಗಳನ್ನ ನೋಡ್ತಾ ಇದ್ದೀವಿ. ಅವನ ಜೊತೆ ಬೇಗ ಮದುವೆ ಆಗಿ ದುಬೈಗೆ ಹೋಗೋವರೆಗೂ ನಮಗೆ ಮನಃಶಾಂತಿನೇ ಇರೋದಿಲ್ಲ. ಕಳ್ಳ ಬಾವ. ಸರಿ, ಅಷ್ಟಕ್ಕೂ ನೀನ್ ಯಾಕೆ ಬಂದೆ? ಎನಿ ಅಪ್ಡೇಟ್ಸ್? ಒಂದು ಸಣ್ಣ ಶಾಕಿಂಗ್ ನ್ಯೂಸ್. ಏನದು? ಅವನಿ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ವಾಟ್? ಯಾಕೆ? ಮತ್ತೇನಾಯ್ತು? ಬೇಗ ಹೇಳು. ತುಂಬಾ ವರ್ಷಗಳಿಂದ ಆಚಾರ ಆಭರಣವಾಗಿ ಬರ್ತಿರೋ ಅನ್ನಪೂರ್ಣ ದೇವಿಗೆ ಸಂಬಂಧಿಸಿರೋ ಮೂಗುತಿ ಕಳ್ತನ ಆಗೋಗಿದೆ. ಅದಕ್ಕೂ ಅವನಿಗೂ ಏನ್ ಸಂಬಂಧ? ದೇವ್ರ ಕೋಣೆಗೆ ವೇದವತಿಯವರು ಅವನಿ ಬಿಟ್ರೆ ಮತ್ಯಾರು ಹೋಗಕ್ಕಾಗಲ್ಲ. ನಿನ್ನೆ ರಾತ್ರಿ ಅವನಿ ಹೋಗಿದ್ಲು, ಅದಕ್ಕೆ ಆ ಕಳ್ತನ ಅವನಿ ಮೇಲೆ ಬಂದಿದೆ. ಅವನಿ ಅಂತ ಕೆಲಸ ಮಾಡಲ್ಲ ಅಂತ ಗೊತ್ತಲ್ವ ನಿಹಾರಿಕಾ? ಆ ಕೆಲ್ಸನ ಆ ಮನೇಲಿ ಇನ್ಯಾರೋ ಮಾಡಿರ್ತಾರೆ ಅಂತ ನನ್ನ ಅನುಮಾನ. ಆ ಕೋಣೆಗೆ ಯಾರು ಕಾಲಿಡಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ವಾ? ಹಾಗಾದ್ರೆ ಮನೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಅಲ್ವಾ? ಮಾಮೂಲಿಯಾಗಿಲ್ಲ. ಅವನಿ ನಾಳೆ ಒಳಗೆ ಆ ಮೂಗುತಿನ ತಗೊಂಡ್ ಬರಕ್ ಆಗ್ಲಿಲ್ಲ ಅಂದ್ರೆ ಮನೆಯಿಂದ ಪಕ್ಕ ಹೊರಗಡೆ ಕಳಿಸ್ಬಿಡ್ತಾರೆ. ಅದ್ರಲ್ಲಿ ಅನುಮಾನನೇ ಇಲ್ಲ. ಅವನಿನ ಕಳ್ಸಿದ್ರೆ ನಾನ್ ಹೇಗ್ ಸುಮ್ನೆ ಇರ್ತೀನಿ? ಕಳ್ತನ ಮಾಡಿದ್ ಯಾರು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತಿಳ್ಕೊತೀನಿ. ಇಲ್ಲಾಂದ್ರೆ ಯಾರಾದ್ರೂ ಪ್ರೈವೇಟ್ ಡಿಟೆಕ್ಟರ್ನ ಇಟ್ಕೊಂಡು ತಿಳ್ಕೊತೀನಿ. ನನ್ನ ಅವನಿನ ಮಾತ್ರ ಆ ಮನೆಯಿಂದ ಖಂಡಿತವಾಗ್ಲೂ ಹೊರಗಡೆ ಹೋಗೋದಕ್ ಬಿಡಲ್ಲ. ನಮ್ ಮದ್ವೆ ಆಗೋವರೆಗೂ ಅವನಿ ವೇದವತಿಯವ್ರ ಮನೇಲಿ ಇದ್ರೇನೆ ಗೌರವ. ಇಲ್ಲ ಅಂದ್ರೆ ನಾನು ಸುಮ್ನಿರಲ್ಲ. ಎಲ್ಲ ಆರಾಮಾಗಿ ಸಾಕ್ತಿದೆ ಅನ್ಕೊಳ್ಳೋ ಅಷ್ಟ್ರಲ್ಲಿ ಮತ್ತೆ ಈ ತಿರುವಿ ನಿಹಾರಿಕಾ. ಒಂದ್ ವೇಳೆ ಅವನಿನ ಹೊರಗಡೆ ಹಾಕಿದ್ರೆ ಅದು ವಿಕೆಗೆ ಪ್ಲಸ್ ಆಗತ್ತೆ ಗೌತಮಿ. ಹೇಗೆ? ಮೂಗುತಿನ ಅವನಿ ತಗೊಂಡಿಲ್ಲ ಅಂದ್ರೆ ನಾಳೆ ಮನೇಲಿ ದೊಡ್ಡ ಜಗಳ ಆಗಿ ಅವನಿನ ಹೊರಗಡೆ ಹಾಕಿದ್ರೆ ಆ ಸಮಯದಲ್ಲಿ ನೀನು ರೆಗ್ಯುಲರ್ ಆಗಿ ಬರೋ ಹಾಗೆ ಬಿಲ್ಡಪ್ ಆಗಿ ಬಾ. ಬಂದು ನನ್ ಹೆಂಡತಿ ಆಗೋಳ್ ಮೇಲೆ ಆರೋಪ ಮಾಡ್ತೀರಾ, ಹೊರಗಡೆ ಹಾಕ್ತೀರಾ? ಇದ್ಯಾವ್ ನ್ಯಾಯ? ಇದೇನಾ ನಿಮ್ ದೊಡ್ಡತನ ಅಂತ? ಅವನಿ ಪರವಾಗಿ 4 ಒಳ್ಳೆ ಮಾತನ್ನ ಮಾತಾಡು. ಮಾತಾಡಿದ್ರೆ ಫೈನಲ್ ಫಿನಿಶಿಂಗ್ ಏನು ಅಂದ್ರೆ, ಇಷ್ಟು ಅವಮಾನ ಆಗಿರೋ ಮನೇಲಿ ನನಗ್ ಹೆಂಡತಿ ಆಗೋಳನ್ನ ನಾನ್ 1 ನಿಮಿಷನೂ ಇರೋದಕ್ ಬಿಡಲ್ಲ, ನನ್ ಅಕ್ಕನ್ ಮನೆಗ್ ಕರ್ಕೊಂಡೋಗಿ ಇಟ್ಕೋತೀನಿ ಅಂತ ಹೇಳು. ಹೌದು, ಅವನಿ ಒಪ್ಕೋತಾಳ? ಆ ಅವನಿಗೆ ಬೇರೆ ದಾರಿ ಇಲ್ದಿರೋ ಹಾಗೆ ನಾವೇ ಲಾಕ್ ಮಾಡ್ಬೇಕು. ನಾನು ಅಕ್ಕನ ಮನೆಗೆ ಹೋಗ್ತೇನೆ ಹೊರತು ನಿಮ್ಮ ಅಕ್ಕನ ಮನೆಗೆ ಯಾಕೆ ಬರ್ತೀನಿ ಅಂತ ವಿಕಾಸ್ಗೆ ಎದುರು ಮಾತಾಡಿದ್ರೆ, ಎಷ್ಟೇ ಆದರೂ ಸೋದರ ಸೊಸೆ ಆಗಿರೋದಕ್ಕೆ ವೇದವತಿಯವರು ಕೂಡ ಸಪೋರ್ಟ್ ಮಾಡಿದ್ರೆ? ಭಾವ ಅಂದಿದ್ದು ಕೂಡ ಪಾಯಿಂಟೇ. ನಿಮ್ಮನೇಲಿ ನಿಹಾರಿಕಾನ ಇಷ್ಟು ದಿನ ಇಟ್ಕೊಂಡಿದ್ರೆ ತಪ್ಪಿಲ್ಲ, ಆದ್ರೆ ನಾನು 6ನೇ ತಾರೀಕುವರೆಗೂ ಇಟ್ಕೊಂಡ್ರೆ ತಪ್ಪಾಗತ್ತಾ ಅಂತ ಕೋರ್ಟಲ್ಲಿ ಲಾಯರ್ ವಾದ ಮಾಡೋ ಹಾಗೆ ವಾದಿಸು. ಅವನಿನ ಯಾರು ಕಾಪಾಡಕ್ಕಾಗಲ್ಲ. ಇದು ಒಳ್ಳೆ ಲಾಜಿಕ್ ಪಾಯಿಂಟೇ. ಅವನಿ ಆ ಮನೇಲೇ ಇದ್ರೆ ಯಾವುದೋ ಒಂದ್ ರೀತಿಲಿ ಶ್ರೀಕರ್ ಜೊತೆ ಸೇರಿ ಆಫೀಸಿಗೆ ಹೋಗ್ತಾಳೆ. ಅದೇ ನೀನು ಇಲ್ಲಿಗೆ ಕರ್ಕೊಂಡ್ ಬಂದೆ ಅನ್ಕೋ, ಇನ್ನೂ ಅವನಿಗೆ ಅವಕಾಶನೇ ಇರಲ್ಲ. ಶೋಕೇಸಲ್ಲಿರೋ ಗೊಂಬೆ ಹಾಗೆ ಅವನಿನ ಮನೇಲೆ ಇಟ್ಕೊಂಡು ನೀನ್ ನೋಡ್ಕೋಬಹುದು. ಇದೆಲ್ಲ ನಿನಗ್ ಪ್ಲಸ್ ಪಾಯಿಂಟೇ ಅಲ್ವಾ ವಿಕಿ? ಎಕ್ಸಾಕ್ಟ್ಲಿ ಬಂಗಾರ. ಮದ್ವೆಗೂ ಮುಂಚೆ ಅವನಿ ನನ್ನ ಜೊತೆ ಇದ್ರೆ ನನಗೆ ಅಲ್ವಾ ಖುಷಿ. ನೀನ್ ಹೇಳ್ದಾಗೇನೆ ನಾಳೆ ರೈಟ್ ಟೈಮಲ್ಲಿ ಎಂಟ್ರಿ ಕೊಟ್ಟು ಹೆಂಡತಿ ಆಗೋಳ್ ಮೇಲೆ ತುಂಬಾ ಪ್ರೀತಿ ಇದೆ ಅನ್ನೋ ಹಾಗೆ ಎಲ್ಲರೂ ನಂಬೋ ಹಾಗೆ ನಾಟಕ ಆಡ್ತೀನಿ. ಮದ್ವೆವರೆಗೂ ಈ ಮನೇಲಿ ನನ್ ಜೊತೆನೆ ಪೂರ್ತಿಯಾಗಿರೋ ಹಾಗೆ ಮಾಡ್ಕೋತೀನಿ. ವಿಕಿ, ನಾಳೆ ತುಂಬಾ ಕ್ರೂಷಿಯಲ್, ಬಿ ಕೇರ್ಫುಲ್. ಓಕೆ ನಿಹಾರಿಕಾ.
ನೀನ್ ಅಂದ ಹಾಗೆ ಎಲ್ಲ ನಡಿಬೇಕು. ಅವನಿ ನನ್ನ ಕಣ್ಮುಂದೆನೇ ಇರಬೇಕು. ಅದನ್ನು ಊಹಿಸ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿದೆ. ಇವಾಗ ಹೇಳೆ, ಆ ಮೂಗುತಿ ಹೇಗ್ ಕಳ್ದೋಯ್ತು? ನಾನೇ ತೆಗೆದು ಬಚ್ಚಿಟ್ಟಿದ್ದೀನಿ. ನೀನು ದೇವ್ರ ಮನೆಗೆ ಕಾಲಿಡೋದಕ್ಕೆ ಆಗೋದಿಲ್ಲ ಅಲ್ವಾ? ಮತ್ತೆ ಹೇಗೆ ತಗೊಳಕಾಯ್ತು? ಹೇಗೆ ಅಂದ್ರೆ, ನೀನೇ ಮಾಡಿದೀಯಾ ಅಂತ ವೇದವತಿ ಅವ್ರಿಗೆ ಗೊತ್ತಾದ್ರೆ ಗೊತ್ತಾಗೋಕ್ ಬಿಡಲ್ಲ ಅಲ್ವಾ? ಅವನಿ, ಏನಾಯ್ತು? ಯಾಕೆ ಹೀಗಿದೆಯಾ? ಒಂದ್ ಸಮಸ್ಯೆ ಮುಗಿಯೋ ಅಷ್ಟ್ರಲ್ಲೇನೆ ಇನ್ನೊಂದ್ ಸಮಸ್ಯೆ ಬರೋದು ಇದಕ್ಕೂ ಮುಂಚೆ ನಡೀತಿತ್ತು. ಇವಾಗ ಮಾತ್ರ ಸಮಸ್ಯೆ ಇರ್ಬೇಕಾದ್ರೇನೆ ಇನ್ನೊಂದ್ ಸಮಸ್ಯೆ ಬಂದು ತಗ್ಲಾಕೊಂತಿದೆ. ಏನ್ ನಡೀತು? ಇಷ್ಟು ದಿನ ಮಾಡಿದ ಆರೋಪ ಬೇರೆ, ಇವಾಗ ಮಾಡಿರೋ ಆರೋಪ ಬೇರೆ. ಏನ್ ಆರೋಪ ಮಾಡಿದ್ದಾರೆ? ವಂಶಾಚಾರವಾಗಿ ಬರ್ತಿರೋ ಮೂಗುತಿ ದೇವ್ರ ಮನೆಯಿಂದ ಮಾಯ ಆಗಿದೆ. ಅದನ್ನ ನಾನೇ ತಗೊಂಡಿದ್ದೀನಿ ಅಂತ ಎಲ್ರೂ ನನ್ನ ಕಳ್ಳಿ ಅಂತ ಕರೆದ್ರು. ಅಮ್ಮನವ್ರ ಮೂಗುತಿ ಕಾಣಿಸ್ತಾ ಇಲ್ಲ ರೀ. ಅವನಿ ತಗೊಂಡಿರ್ತಾಳೆ ಅನ್ನೋದು ನನ್ನ ಅನುಮಾನ. ದೇವ್ರ ಕೊನೆಗೆ ಹೋಗೋ ಅವಕಾಶ ಯಾರಿಗೂ ಇಲ್ದೇ ಇದ್ಮೇಲೆ ಅದನ್ನ ತಗೊಂಡಿರೋದು ನೀನೇ ಅಂತ ನಾವ್ ಅನ್ಕೊಳ್ದೆ ತಪ್ಪಲ್ಲ ಅವನಿ. ನಿನ್ ಮೇಲೆ ಅಷ್ಟು ದೊಡ್ಡ ಆರೋಪ ಮಾಡ್ತಾರ? ಆ ನಿಹಾರಿಕಾ ಮಾಡೋ ಕೆಲ್ಸಗಳಿಗೆ ಮಿತಿ ಇಲ್ದೇ ಇರೋ ಹಾಗಾಗಿದೆ. ಅವ್ರ ವಿಷಯ ನಾನ್ ನೋಡ್ಕೋತೀನಿ. ಅವಳ ನಾಟಕ ಏನೋ ಬಯಲ್ ಮಾಡ್ತೀನಿ. ಆದ್ರೂ ಇಷ್ಟೆಲ್ಲ ನಡೆದ್ರು ನೀನ್ ನಂಗೆ ತಕ್ಷಣ ಫೋನ್ ಮಾಡಿ ಯಾಕೆ ಹೇಳಿಲ್ಲ? ಹೋಗೋಣ ನಡಿ. ಅಕ್ಕ, ನಿಹಾರಿಕಾ ಮಾಡಿದಾಳೆ ಅಂತ ನಿರೂಪಿಸಕ್ಕಾಗಲ್ಲ ಅಕ್ಕ. ಸರ್ಟಿಫಿಕೇಟ್ಗೋಸ್ಕರ ದೇವ್ರ ಮನೆಗೆ ಹೋಗಿದ್ರಿಂದ ಅತ್ತೆ ಅವ್ರ ಹತ್ರ ನಿಜ ಹೇಳೋಕ್ಕಾಗದೇ ಇರೋ ಪರಿಸ್ಥಿತಿ ನಂದು. ನೀನ್ ಈ ಮನೇಲೇ ಇರ್ತೀಯ ಅಂತ ಅನ್ಕೊಂಡೇ ಬಂದ್ವಿ. ಅದ್ಗೆ ಅವನಿ ಇಲ್ಲಿಗೆ ಬಂದಿದ್ದಾಳೆ ಅಂದ್ರೆ ನಮ್ ಮನೆ ಮೂಗುತಿ ಈ ಮನೇಲೇ ಇದೆ ಅಂತ ಅರ್ಥ. 5 ಕೋಟಿ ಪ್ರಾಪರ್ಟಿ ನಿಮ್ ಅಕ್ಕಂಗ್ ಸಿಗ್ಲಿಲ್ಲ ಅಂತ ಮೂಗ್ತಿನ ಬಹುಮಾನವಾಗಿ ಕೊಟ್ಯಾ ಅವನಿ? ಬಾಯ್ ಮುಚ್ಚಿ. ತಲೆ ಕೆಟ್ಟೋರ್ ತರ ಮಾತಾಡ್ಬೇಡಿ. ಬಾಯಿಗೆ ಬಂದಿದ್ದು ಅನ್ಸ್ಕೊಳ್ಳೋದಕ್ಕೆ ನಾನ್ ಅವನಿ ಅಲ್ಲ. ನನ್ ಬಗ್ಗೆ ನಿಮಗ್ ಗೊತ್ತಿಲ್ದೇ ಇರೋದೇನಿಲ್ಲ. ನೀನ್ ಕಿರ್ಚಿದ್ರೆ ನಿನ್ ಗಂಡನ್ ಹಾಗೆ ಭಯ ಪಡ್ತೀವಿ ಅಂತ ಅನ್ಕೊಂಡಿದ್ಯಾ? ಮೂಗುತ್ತಿನ ಅವನಿ ಕಳ್ತನ ಮಾಡಿ ತಗೊಂಡ್ ಬಂದು ನೀನೆ ಕೊಟ್ಟಿದ್ದಾಳೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಜಾಸ್ತಿ ಮಾತಾಡಿದ್ರೆ ಕೆನ್ನೆಗ್ ಬಾರಿಸ್ಬಿಡ್ತೀನಿ. ಹಾ, ಹೊಡಿಸ್ಕೋತೀವಿ ಮತ್ತೆ. ಈ ಮೂಗುತ್ತಿನ ಧರಿಸೋ ಅದೃಷ್ಟ, ಆ ಮನೆಗೆ ಸೊಸೆ ಆಗೋ ಅದೃಷ್ಟ ನಿನ್ ತಂಗಿಗ್ ಸಿಗ್ದೇನೆ ನಿಹಾರಿಕಾಗ್ ಸಿಕ್ತಿದೆ ಅಂತ ನೀನೇ ಇದನ್ನೆಲ್ಲ ಪ್ಲಾನ್ ಮಾಡಿರ್ತ್ಯಾ. ನಾನಿನ್ ಮಾತಲ್ಲಿ ಉತ್ತರ ಕೊಡಲ್ಲ. ಏನ್ ಕೈ ಮಾಡ್ತ್ಯಾ? ನಮ್ಮೇಲ್ ಕೈ ಮಾಡು ನೋಡೋಣ. ಅದಕ್ಕೆ ನೀವ್ ಈ ತರ ಬರೋದು ಸರಿಯಲ್ಲ. ನಿಹಾರಿಕಾಗೂ ನನ್ಗೂ ಎಷ್ಟೋ ಜಗಳ ಆಗಿರ್ಬೋದು. ಅಷ್ಟು ಮಾತ್ರಕ್ಕೆ ನಿಹಾರಿಕಾ ಮೇಲೆ ದ್ವೇಷ ಸಾಧಿಸೋದಕ್ಕೋಸ್ಕರನೋ ನಿಹಾರಿಕಾನ ಸೋಲ್ಸೋದಕ್ಕೋಸ್ಕರನೋ ದೇವರ ಮನೆಯಿಂದ ಮೂಗುತ್ತಿನ ಯಾಕೆ ತಗೊಂತೀನಿ? ಆ ನಿಹಾರಿಕಾ ಎಂತವಳೋ ನನ್ ತಂಗಿ ಎಂತವಳೋ ನಿಮಗ್ ಗೊತ್ತಿಲ್ವಾ? ಅಷ್ಟು ದೊಡ್ಡ ಆರೋಪನ ಹೇಗ್ ಮಾಡಕ್ಕಾಗತ್ತೆ? ಅತ್ತೆ, ಇವ್ರ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ. ಮೊದ್ಲು ಮನೆನೆಲ್ಲ ಚೆಕ್ ಮಾಡೋಣ ಬನ್ನಿ. ಮನೆ ಎಲ್ಲ ಅಗತ್ಯ ಇಲ್ಲ.
ಬೀರು ಒಂದ್ ಚೆಕ್ ಮಾಡಿದ್ರೆ ಸಾಕು, ಭದ್ರವಾಗಿ ಬಚ್ಚಿಟ್ಟಿರ್ತಾರೆ. ನಡೀರಿ. ಏ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಅಕ್ಕ ಬಿಡು ಅಕ್ಕ. ಚೆಕ್ ಮಾಡಿದ್ರೆ ಅವ್ರಿಗಿರೋ ಅನುಮಾನ ತೀರೋಗತ್ತೆ. ಮೂಗುತಿ ಸಿಗದೆ ಇರ್ಬೋದು, ಯಾಕಂದ್ರೆ ಅದು ನಮ್ಮ ಹತ್ರ ಇಲ್ಲದೆ ಇರೋದಕ್ಕೆ. ಮೊನ್ನೆ ನೀನ್ ಕೊಟ್ಟಿರೋ ನಿಮ್ ಮ್ಯಾರೇಜ್ ಸರ್ಟಿಫಿಕೇಟ್ ಬೀರುನಲ್ಲೇ ಇದೆ ಅಲ್ವಾ? ಇವಾಗ ಸರ್ಟಿಫಿಕೇಟ್ ಸಿಕ್ತು ಅಂದ್ರೆ ನಿಮ್ ಮದ್ವೆ ವಿಷಯ ಬಯಲಾಗೋಗುತ್ತಲ್ವಾ? ಬಾ. ಬೀರಲು ಇಲ್ಲ ಅದ್ಕೆ. ಈ ಪೆಟ್ಟಿಗೆಯಲ್ಲೂ ಇಲ್ಲ. ಅಮ್ಮ, ಅನುಮಾನ ಬರ್ದೇ ಇರ್ಲಿ ಅಂತ ಅಡ್ಗೆ ಮನೆಯಲ್ಲಿ ಯಾವ್ದಾದ್ರು ಡಬ್ಬಿಯಲ್ಲಿ ಬಚ್ಚಿಟ್ಟಿರ್ತಾರೆ. ಬನ್ನಿ ಹೋಗಿ ನೋಡೋಣ. ಬನ್ನಿ. ಇಲ್ಲಾದ್ರೂ ಭದ್ರವಾಗಿರತ್ತೆ ಅನ್ಕೊಂಡ್ರೆ ಇಲ್ಲಿ ಕೂಡ ಎಂತ ಅಪಾಯ ಬಂತು ನೋಡುತ್ತೀಯ ಅಕ್ಕ? ಇನ್ನೊಂದ್ಸಲ ಹಾಗಾಗಲ್ಲ ಬಿಡು. ಇಲ್ಲಿ ಕೊಡು. ಎಲ್ಲೂ ಕಾಣಿಸ್ಲಿಲ್ಲ ಲಾವಣ್ಯ. ಯಾರ್ ಕಳ್ತನ ಮಾಡಿದಾರೋ ಆ ಮನೆಗೆ ಹೋಗಿ ಹುಡುಕಿ, ನಮ್ಮನೇಲಲ್ಲ. ನೋಡು, ನಾಳೆ ಒಳಗೆ ಮೂಗುತಿನ ತಗೊಂಡ್ ಬಂದು ಕೊಡ್ಲಿಲ್ಲ ಅಂದ್ರೆ ನೀನು ಆ ಮನೆಯಿಂದ ಹೊರಟೋಗ್ಬೇಕು. ಎಲ್ಲಿ ಬಚ್ಚಿಟ್ಟಿದ್ಯಾ ಮರ್ಯಾದೆಯಿಂದ ತಂದು ಕೊಟ್ಬಿಡು. ಎಲ್ರನ್ನೂ ಆ ನಿಹಾರಿಕಾ ನಂಬಿಸಿದಾಳೆ. ಹೇಗ್ ಪಾರಾಗ್ತೀಯ ಅವನಿ? ನಿಹಾರಿಕಾ ಈ ವಿಷಯದಲ್ಲಿ ಎಲ್ರಿಗೂ ಮೋಸ ಮಾಡಿದ್ರು, ಅಮ್ನೋರ್ ಹತ್ರ ಮೋಸ ಮಾಡೋದಕ್ಕಾಗಲ್ವಲ್ಲ ಅಕ್ಕ? ನನ್ ಎಲ್ಲಾ ಸಮಸ್ಯೆಗೂ ಅಮ್ನೋರೇ ಪರಿಹಾರ ತೋರಿಸಿದಾಳೆ. ಈಗ ಕೂಡ ಭಾರನ ಅಮ್ನೋರ್ ಮೇಲೆ ಹಾಕ್ತಿದ್ದೀನಿ. ನಾಳೆ ಅಷ್ಟರಲ್ಲಿ ಅಮ್ಮನವ್ರ ಮೂಗುತಿ ಅಮ್ಮನವ್ರ ಮುಂದೆ ನನ್ನ ಕಣ್ಣು ಮುಂದೆ ಇರಬೇಕು. ಇಲ್ಲ ಅಂದ್ರೆ ನೀನ್ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿ ಬರುತ್ತೆ. ಅಮ್ನೋರ್ ಮೂಗುತ್ತಿನ ಹಾಕೊಳ್ಳೋ ಅರ್ಹತೆ ನಿಂಗೆ ಇದೆ ಅವನಿ ಅಂತ ಇದಕ್ ಮುಂಚೆ ನನ್ ಭಾವನೆ ಮೂಗುತ್ತಿನ ತಂದು ಕೊಟ್ಟಿದ್ರು. ಅಂಥದ್ರಲ್ಲಿ ಇವತ್ತು ಮನೆಯವ್ರ ಜೊತೆ ಸೇರಿ ನನ್ನ ನಿಂದಿಸ್ತಾ ಇದ್ದಾನೆ. ಭಾವ ಹಳೆದನ್ನೆಲ್ಲ ಮರ್ತೋಗಕ್ ಮುಂಚೆ ಈ ತರ ಸಮಸ್ಯೆ ಏನಾದ್ರೂ ಬಂದ್ರೆ ನಂಗ್ ಜೊತೆಯಾಗಿರ್ತಿದ್ದ. ಈಗ ಭಾವನೇ ನನ್ನ ಅನುಮಾನಿಸ್ತಾ ಇದ್ದಾನೆ. ತಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅವನಿ, ಚಿಕ್ಕ ಚಿಕ್ಕ ಆರೋಪ ಮಾಡಿದ್ರೆ ಅದನ್ನ ಅರಗಿಸ್ಕೋಬಹುದು. ಕಳ್ಳಿ ಅನ್ನೋ ಆರೋಪ ಬಂದ್ರೆ ಅದು ಜೀವನ ಪೂರ್ತಿ ಒಂದ್ ಮಚ್ಚೆ ಹಾಗೆ ಉಳ್ಕೊಂಡೇ ಬಿಡುತ್ತೆ. ಬೇರೆಯವ್ರ ವಿಷಯನ್ ಬಿಡು ಭಾವ. ಆ ಕೆಲ್ಸ ನಾನ್ ಮಾಡಿರ್ತೀನಿ ಅಂತ ನೀನ್ ನಿಜವಾಗ್ಲೂ ನಂಬ್ತಿದ್ಯಾ? ನಂಬೇಕಾಗಿರೋ ಪರಿಸ್ಥಿತಿಗಳೇ ಕಾಣಿಸ್ತಿದೆ ಅವನಿ.